ಕನಕಪುರ ಕ್ಷೇತ್ರದ ಮತದಾರರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಸುಮ್ಮನೆ ಇರ್ಬೇಕು. ಯಾರು ಕಿರ್ಚಕ್ ಹೋಗ್ಬೇಡಿ, ಆಮೇಲೆ ಮಾತಾಡೋಣ. ನಮಗೂ ನೀವು ಹಂಗೆ ಬೇಟೇರಪ್ಪ ಅಂದ್ರೆ ನೀವ್ಯಾರು ಮಾತಾಡ್ಬಾರ್ದು, ಆಗ್ಬೋದಲ್ಲ? 5 ನಿಮಿಷ 6 ನಿಮಿಷ 10 ನಿಮಿಷ ಮಾತಾಡ್ತೀನಿ, ತಾಳ್ಮೆಯಿಂದ ಹೇಳ್ತಿರ್ಬೇಕು, ಆಗ್ಬೋದಲ್ಲ? ತಾಯಿ ಕಬ್ಬಾಳಮ್ಮಗೆ ನಿಮ್ಮೆಲ್ಲರ ಪರವಾಗಿ, ಸರ್ಕಾರದ ಪರವಾಗಿ ನನ್ನ ಸಾಕ್ಷಾತ್ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದೇನೆ. ನೀವೆಲ್ಲ ಈ ಸಾತ್ನೂರು ಹುಡುಗರು, ಕಬ್ಬಾಳ ಪಂಚಾಯತಿಯವರು ಎಲ್ಲ ಇಲ್ಲಿ ಸೇರ್ತೀವಿ, ಅರೆಕಡೆ ದುಡ್ಡಿರು ಸೇರಿಸ್ತೀವಿ. ಸಾತ್ನೂರು ಹುಡುಗರು ಅರೆಕಡೆ ದುಡ್ಡಲ್ವಾ? ಸುಮ್ಮನೆ ಇರಲ್ಲ. ನಾನು 1985ರಲ್ಲಿ ಎಲೆಕ್ಷನ್ ಇದ್ದಾಗ ಈ ಕಬ್ಬಾಳ ಹೆಂಗಿತ್ತು, ಈಗ ಹೆಂಗಾಗಿದೆ. ಸಾತೂರು ಹೆಂಗಿತ್ತು, ಈಗ ಹೆಂಗಾಗಿದೆ. ಈ ರಸ್ತೆ ಹೆಂಗಿತ್ತು, ಈಗ ಹೆಂಗಾಗಿದೆ. ಕನಕಪುರ ಟೌನ್ ಹೆಂಗಿತ್ತು, ಈಗ ಹೆಂಗಾಗಿದೆ. ಇದಕ್ಕೆ ಸಾಕ್ಷಿ ಏನು? ನಿಮ್ ಕಣ್ಣುಗಳು. ವಿರೂಪಾಕ್ಷಿಪುರದ ಮಾತಾಡ್ತೀರಾ ಸ್ವಲ್ಪ? ಸಾತೂರು ಕ್ಷೇತ್ರ ಅಂದ್ರೆ ವಿರೂಪಾಕ್ಷಿಪುರ ಹೋಗಿಲ್ಲ ಸೇರಿ. ಈಗ ತಾಯಿ ಕಬ್ಬಾಳಮ್ಮ ದೇವಸ್ಥಾನ ಇಡೀ ರಾಜ್ಯಕ್ಕೆ ಇವತ್ತು ಹೆಸರು ಬಂದಿದೆ, ಒಪ್ಕೋತೀರಾ? ಈ ದೇವಸ್ಥಾನದ ಅಭಿವೃದ್ಧಿಯಿಂದ ಇಡೀ ನಿಮ್ಮ ಸಾತೂರು ಹೋಬಳಿ ಎಲ್ಲಾ ಜಮೀನುಗಳು ಕೂಡ ಬೆಲೆ ಜಾಸ್ತಿ ಆಗಿದೆ, ಒಪ್ಕೋತೀರಾ? ನಾನು ಬೆಂಗಳೂರು ಜಿಲ್ಲೆ ಇದು ದಕ್ಷಿಣ ಜಿಲ್ಲೆ ಅಂತ ಮಾಡಿ ಹೆಸರನ್ನ ವಾಪಸ್ಸು ಉಳಿಸಿದ ಮೇಲೆ ನಿಮ್ಮ ಆಸ್ತಿ ಬೆಲೆ ಜಾಸ್ತಿ ಆಗಿದೆ, ಒಪ್ಕೋತೀರಾ? ಅಧಿಕಾರ ಇಟ್ಟು ಬಂದ ಮೇಲೆ ನಾನು ಏನ್ ನಿಮ್ಗೆ ಮಾಡ್ಕೊಂಡಿದ್ದೆ ಎಲ್ಲ ನನ್ನ ತಾಯಂದಿರ ಮಡ್ಲಿಗೆ ಅವ್ರ ಅಕೌಂಟ್ಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದೆ. ಅದನ್ನ ಮಾಡಿದಿರೋ ಇಲ್ಲೋ? ಮನೆಗೆ ಫ್ರೀ ಕರೆಂಟ್ ಕೊಡ್ತೀನಿ ಅಂತ ಹೇಳಿದೆ, ಕೊಟ್ಟು ಇಲ್ಲೋ? ತಾಯಂದಿರಿಗೆ ಉಚಿತವಾಗಿ ಬಸ್ಸಲ್ಲಿ ಓಡಾಡೋದು ಮಾಡ್ತೀನಿ ಅಂತ ಹೇಳಿದೆ, ಮಾಡಿದ್ರೆ ಇಲ್ಲೋ? 10 kg ಅಕ್ಕಿ ಅಂತ ಹೇಳಿದೆ, ಕೊಡ್ತಾ ಇದ್ರೆ ಇಲ್ಲೋ? ಯುವಕರಿಗೆ ಉದ್ಯೋಗ ಭತ್ಯೆ ಅಂತ ಹೇಳಿದೆ, ಕೊಡ್ತಾ ಇದ್ರೆ ಇಲ್ಲೋ? ಈಗ ನೀವೆಲ್ಲ ಶ್ರಮ ಪಟ್ಟು ನನ್ನನ್ನ 1,23,000 ಓಟಲ್ಲಿ ಗೆಲ್ಸಿದ್ರಿ, 136 ಸೀಟ್ ಕೊಟ್ರಿ. ಕೇಂದ್ರದವರು ನನಗೂ ಸಿದ್ದರಾಮಯ್ಯನಿಗೂ ಒಪ್ಪಂದವನ್ನ ಮಾಡಿಸಿದ್ರು. ನಾನೇನೋ ಮಾತಾಡಕ್ ಹೋಗ್ಲಿಲ್ಲ. ಅವರು ನಮ್ದು ಬಿಟ್ಬಿಟ್ಟಿದ್ದ ವಿಚಾರ ಅಂತ ಹೇಳಿ 1-6 ತಿಂಗಳು ಹೆಚ್ಚು ಕಮ್ಮಿ ಆಗಿರ್ಬೋದು ಅಷ್ಟೇ. ಆದ್ರೂ ಚಿಂತೆ ಇಲ್ಲ, ಪಕ್ಷ ತೀರ್ಮಾನ ಮಾಡ್ತು. ಈಗ ಮೊನ್ನೆ 3ನೇ ತಾರೀಕು ನಿಮ್ಮೆಲ್ಲರ ಸಮ್ಮುಖದಲ್ಲೇ ನಿಮ್ಮ ನಿಮ್ಗೆ ಇನ್ವಿಟೇಷನ್ ಕೊಡಕ್ ಆಗ್ಲಿಲ್ಲ. ನಾ ಸ್ಟೇಡಿಯಂ ಅಲ್ಲಿ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಅವರು ಬೇಡ, ಎಲ್ಲ ಬಸ್ಸು ಗಲಾಟೆ, ಪೆಟ್ರೋಲು ಡೀಸೆಲ್ ತುಂಟಾಟ, ಇಲ್ಲ ವಿಧಾನಸೌಧ ಮುಂದೆ ಮಾಡ್ಬೇಕು ಅಂತಿದ್ದೆ, ತುಂಟ ಇವೆಲ್ಲ ಆಯ್ತದೆ ಬೇಡ ಅಂತ ಹೇಳಿ ಕೆಲವು ತೀರ್ಮಾನ ಮಾಡಿ ಕೊನೆಗೆ ಗ್ಲಾಸ್ ಹೌಸ್ ಇದ್ರಲ್ಲೇ ರಾಜಭವನ ಮಾಡಿದ್ರು. ನಿಮ್ನೆಲ್ಲ ಕರೆಯಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸ್ಬೇಕು. ಒಂದು ಕೆಲವರು ಬಂದಿದ್ರು ಅಷ್ಟೇ, ಎಲ್ಲ ಸೀತಾಪತಿ ಗಿರಾಕಿಗಳೆಲ್ಲ ಬಂದಿದ್ರು. ಹೆಣ್ಮಕ್ಳು ಬರೋದಾಯ್ತಾ, ನಮ್ಮ ತಾಯಿಗಳು ಬರೋದಾಯ್ತಾ, ಅವ್ರದ್ದು ಒಂದೇ ಒಟ್ಟು, ನಿಂದು ಒಂದೇ ಒಟ್ಟು, ನಂದು ಒಂದೇ ಒಟ್ಟು, ಸುಮ್ಮನೆ ಇರಲ್ಲ. ಕೆಲವೆಲ್ಲ ಬಂದಿದ್ರಿ ಆಯ್ತು. ಆದ್ರೆ ಈ ಕಬ್ಬಾಳ ಸುಮ್ಮನೆ ಇರಲ್ಲ, ನನಗೇನೆ ಮಾತಾಡಿ ಮಧ್ಯ ಡಿಸ್ಟರ್ಬ್ ಮಾಡಿ. ಇವತ್ತು ಕಬ್ಬಾಳ ಸನ್ನಿಧಿಲಿ ನಾನು ನಿಂತಿದ್ದೀನಿ. ನಿಮ್ಮೆಲ್ಲರೂ ಕೂಡ ನಾನು ಪ್ರಾರ್ಥನೆ ಇಷ್ಟೇ, ನಾನು ಈಗ ಬಂದ ಉದ್ದೇಶ ಎಲ್ಲರೂ ಭೇಟಿ ಮಾಡಕ್ ಆಗ್ಲಿಲ್ಲ, ಇಟ್ಬಿಟ್ಟು ಬರೋದು ಅಲ್ಲ ಹಿಂದೆಗಡೆ ಕ್ಯಾಮ್ರಾ ಅವರಿದೆ, ಎಲ್ಲರಿಗೂ ಕೂಡ ಭೇಟಿ ಮಾಡಕ್ ಆಗ್ಲಿಲ್ಲ. ನೀವು ಎಷ್ಟೋ ಜನ ನೀವು ಊರಾಡ ತಗೊಂಡ್ ಬರ್ತಾ ಇದ್ದೀರಿ, ನಿಮ್ನ ಭೇಟಿ ಮಾಡಕ್ ಆಗುದಿಲ್ಲ. ಒತ್ತಡ, ಪೊಲೀಸ್ ಒತ್ತಡ ಇವೆಲ್ಲ ಇದೆ ಅಂತೇಳಿ ನಾನೇ ನನ್ನ ಮನೆಗೆ ಬರ್ಬೇಕು, ನಿಮ್ಮನ್ನೇ ಭೇಟಿ ಮಾಡ್ಬೇಕು, ನಿಮ್ಮ ಆಶೀರ್ವಾದ ಪಡಿಬೇಕು, ನಾನೇ ಮಾತಾಡಬೇಕು. ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇನೆ. ನಾನು ನೀವೆಲ್ಲ ಸೇರಿ ನನಗೆ ಇಷ್ಟು ದೊಡ್ಡ ಶಕ್ತಿ ಕೊಟ್ಟಿದ್ದೀರಿ. ಆ ಶಕ್ತಿ ನಂದಲ್ಲ, ಆ ಶಕ್ತಿ ನೀವು ಕೊಟ್ಟಂತ ಶಕ್ತಿ ಇಡೀ ರಾಜ್ಯಕ್ಕೆ ಸಮರ್ಪಣೆ.
ಈಗ ಇಲ್ಲೇ ಮಂತ್ರಿ ಮಾಡಿದ್ರಿ, MLA ಮಾಡಿದ್ರಿ 8 ಬಾರಿ. ಇವೆಲ್ಲ ಕಣ್ಣಿಗೆ ಸಾಕ್ಷಿ ತಾನೆ. ಇಲ್ಲಿ ವ್ಯಾಪಾರ ಮಾಡಿದ್ದಾರೆ ಸಾಕ್ಷಿ ತಾನೆ. ಹಾಗೆ ಇಡೀ ಕ್ಷೇತ್ರದ ಜನತೆಯ ಮತದಾರರು ಯಾರ ನನ್ಗೆ ವೋಟ್ ಹಾಕಿದ್ದೀರಿ, ಈ ತಾಲೂಕಲ್ಲಿ ಯಾರು ಇದ್ದೀರಿ, ಈ ಜಿಲ್ಲೆಯಲ್ಲಿ ಯಾರು ಇದ್ದೀರಿ, ಚನ್ನಪಟ್ಟಣದಲ್ಲಿ ಮೊನ್ನೆ ಗೆಲ್ಸಿದ್ರಿ, ರಾಮನಗರ ಗೆಲ್ಸಿದ್ರಿ, ಮಾವಿ ಗೆಲ್ಸಿದ್ರಿ, ಕನಕಪುರ ಗೆಲ್ಸಿದ್ರಿ. ಇಡೀ ಜಿಲ್ಲೆ ಗೌರವನ್ನ ಉಳಿಸುವಂತ ಕೆಲಸ ನಮ್ಮ ಪಕ್ಷ ಮಾಡಿದೆಯಲ್ಲೋ. ಇದು ಬರೀ 2 ವರ್ಷದ ಎಲೆಕ್ಷನ್ ಅಲ್ಲ, 2 ವರ್ಷಕ್ಕೆ ನಾನು ಮುಖ್ಯಮಂತ್ರಿ ಆಗ್ಬಾರ್ದು. ಮತ್ತೆ ಇನ್ನ 2028ಗೆ ಈಗ ಹೆಚ್ಚಿಗೆ ನೀವು ಆಶೀರ್ವಾದ ಮಾಡಿ, ಇನ್ನು 28ಗೆ ನನ್ನ ಮತ್ತೆ ಈ ರಾಜ್ಯದಲ್ಲಿ ನನಗೆ ತಿರ್ಗಾ ಇಲ್ಲಿ ಬಂದು ಸುಮ್ಮನೆ ಇರಲಿ, ಸಾಯಂಕಾಲ ಲೇಟ್ ನೀವು ವಿರೂಪಾಕ್ಷ 28ಗೆ ಪಾಲೆಲ್ಲ ನಿಲ್ಸ್ಬೇಕಾಗ್ತದೆ ತಪ್ಪೊಂಡೆ. 28ಗೆ ಮತ್ತೆ ನಮ್ಮನ್ನ ಆಯ್ಕೆ ಮಾಡಿ ನೀವು ಕಳಿಸ್ಬೇಕು. ಪಕ್ಷ ಭೇದ ಮರ್ತ್ಬಿಡಿ. ನಾನ್ ಕೇಳ್ಕೊಳ್ಳೋದು ಇಷ್ಟೇ, ಜನತಾ ದಳದವರಾಗ್ಲಿ ಬಿಜೆಪಿಯವರಾಗ್ಲಿ, ಇನ್ನೊಂದು ಡಿ ಕೆ ಶಿವಕುಮಾರ್ ತೀರ್ಮಾನ ಮಾಡಬೇಕಾಯ್ತದ, ಇನ್ನೊಂದು ಸ್ಥಾನದಲ್ಲಿ ಕೂತ್ಕೊಳ್ಳೋಕಾಗ್ಯದ. ಕುಮಾರಸ್ವಾಮಿ ಗೆಲ್ಸಿದ್ರು ರಾಮನಗರದಲ್ಲಿ, ಏನಾದ್ರು ಇಂಥದ್ದು ಸಾಕ್ಷಿ ಕೊಟ್ಟ ಬಿಡಕ್ಕಾಗ್ಯದ. ನಾನು ವಿಚಾರ ಮಾತಾಡೋಕೆ ಹೋಗುದಿಲ್ಲ, ಸುಮ್ಮನೆ ಉದಾಹರಣೆ ನಾನು ಹೇಳ್ತಾ ಇದ್ದೀನಿ. ಉದಾಹರಣೆಗೆ ಇದೇ ದೇವರೇ ಸಾಕ್ಷಿ, ಈ ದೇವಾಲಯನೇ ಸಾಕ್ಷಿ, ಕಬ್ಬಳಮ್ಮನೇ ಸಾಕ್ಷಿ. ನಾನು ಹಂಗೆ ಪ್ರತಿಯೊಂದು ಜನರ ರೈತರ ಬದುಕಿಗೋಸ್ಕರ ಶಿಂಷಾಯಿಂದ ನೀರ್ ತಂದು ಕೆರೆಗಳನ್ನು ತುಂಬಿಸ್ತಾ ಇದೀನೋ ಇಲ್ಲವೋ, ಎಲ್ಲರೂ ಕೂಡ ಒಳ್ಳೆ ಕುಡಿಯೋ ನೀರು ಕೊಡ್ತಾ ಇದೀನೋ ಇಲ್ಲವೋ, ಒಳ್ಳೆ ರೋಡ್ ಮಾಡಿಸಿದ್ರು ಇಲ್ಲವೋ, ಎಲ್ಲ ಜಮೀನುಗಳಿಗೂ ಕೂಡ ಖಾತೆ ಮಾಡಿಸಂತ ವ್ಯವಸ್ಥೆ ಮಾಡ್ತಾ ಇದೀನೋ ಇಲ್ಲವೋ, ಕೋಡಿ ಕೊಡುವಂತ ಮಾಡುವಂತ ಕೆಲಸ ಮಾಡ್ತಾ ಇದೀನೋ ಇಲ್ಲವೋ. ನಿಮ್ಮ ಬದುಕಿಗೆ ಏನೇನ್ ಬೇಕು ಎಲ್ಲ ಮಾಡ್ತಾ ಇದ್ದೀವಿ. ಒಂದು ಉಳ್ಕೊಂಡಿದೆ, ಏನಪ್ಪಾ ಅಂದ್ರೆ ಮೇಕೆದಾಟಿರೋ ಅದು ಆಮೇಲೆ, ಮೇಕೆದಾಟು ನಿಂದಲ್ಲ, ಮೇಕೆದಾಟು ರಾಜ್ಯ ಬೆಂಗಳೂರು ಅದಿಲ್ಲ, ಆಮೇಲೆ ಮಾತಾಡೋಣ. ಒಂದು ಉಳ್ಕೊಂಡಿದೆ, ನಮ್ ಜನಕ್ಕೆ ಒಳ್ಳೆ ಹಾಸ್ಪಿಟಲ್ ಬೇಕು. ಹಿಂದೆ ಮೆಡಿಕಲ್ ಕಾಲೇಜ್ ಬಿಡಿಸಿದಾಗ ದಯಾನಂದ ಸಾಗರ್ ಕಾಲೇಜ್ಗೆ ಹಾಸ್ಪಿಟಲ್ ಮಾಡ್ತಾರೆ. ಈಗ ಸರ್ಕಾರದ ಫ್ರೀ ಹಾಸ್ಪಿಟಲ್ ಮಾಡಬೇಕು. ಒಂದು ತಾಯಿ ಮಗು ಹಾಸ್ಪಿಟಲ್ ಮಾಡುತ್ತೆ ಕೂಡ. ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲ, ಅಂತದನ್ನ ಇವತ್ತು ರಾಮನಗರದಲ್ಲೂ ಇಲ್ಲ. ಈಗ ರಾಮನಗರದಲ್ಲೂ ಮಾಡ್ತಿದ್ದೀನಿ. ರಾಮನಗರ ಸಾಲ ನನ್ನ ಮೇಲೆ, ಯಾರು ಇವನು ನಮ್ಮ ಇಕ್ಬಾಲು ಸಾಲ ಯಾರ ಮೇಲೆ? ನನ್ನ ಮೇಲೆ. ಅಲ್ಲೂ ಮಾಡ್ತಾ ಇದ್ದೀನಿ, ಕನಕಪುರದಲ್ಲೂ ಮಾಡ್ತಾ ಇದ್ದೀನಿ. ಇನ್ನೊಂದು ತಿಂಗಳಲ್ಲಿ ಅದನ್ನ ಭೂಮಿ ಪೂಜೆ ಮಾಡುವಂತ ಕೆಲಸವನ್ನ ನಾನು ಮಾಡ್ತೇನೆ. ಆರೋಗ್ಯಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಬೆಂಗಳೂರಿಗೆ ಬೇರೆ ಕಡೆ ಕರ್ಕೊಂಡು ಹೋಗುವಂತ ಕೆಲಸ ಮಾಡಬಾರ್ದು. ಹಂಗೆ ಎಲ್ಲಾ ಕಡೆ ಈ ಅವಕಾಶನ ಮಾಡ್ಕೊಟ್ಟಿದ್ದೀವಿ. ಸೊ ಹಂಗೆ ಇವತ್ತು ತಮ್ಗೆಲ್ಲ ನಾನು ಕೇಳೋದಿಷ್ಟೇ, ಈ ಶಕ್ತಿ ಏನೆಲ್ಲ ಕೊಟ್ಟಿದ್ದೀರಿ, ನಿಮ್ ಶಕ್ತಿ. ಈ ಅಧಿಕಾರ ನನ್ನಲ್ಲ, ಅಧಿಕಾರ ಇದು ನಿಮ್ಮ ಅಧಿಕಾರ. ನಿಮ್ಮ ಅಧಿಕಾರ ನೀವು ಎಲ್ಲರೂ ಭೇಟಿ ಮಾಡಕ್ ಆಗದೆ ಇರ್ಬೋದು. ಅದಕ್ಕೆ ಕನಕಪುರದಲ್ಲಿ ಒಂದು ಸಪರೇಟ್ ಆಫೀಸ್ ಮಾಡಿ ಅಲ್ಲೊಂದು ಅಧಿಕಾರಿಗಳನ್ನ ಕುಂದಿಸಿ ನಿಮ್ದು ಏನೇ ಸಮಸ್ಯೆ ಇದು ಬಂದು ಅಲ್ಲಿ ಹೇಳ್ಕೊಳ್ಳಿ. ಅಲ್ಲೆಲ್ಲ ರೈತರಿಗೆ ನಾನು ಹೇಳ್ತೀನಿ, ಅಲ್ಲಿ ನಿಮ್ಗೆ ಏನೇ ಅರ್ಜಿ ಕೊಟ್ರು ಅದನ್ನ ನಾನು ಸುರೇಶ್ ಕೂತ್ಕೊಂಡು ಪರಿಶೀಲನೆ ಮಾಡಿ ನಿಮ್ಗೇನ್ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಮಾಡ್ತೀನಿ. ಇವ್ರು ಯಾರೊಬ್ಬ ಕೂಲಿ ವಿಚಾರ ಇರ್ತಾವೆ, ನಮ್ಗೆ ಆನೆ ಗ್ಯಾರಂಟಿ, ಭೂಮಿ ಗ್ಯಾರಂಟಿ. ಈ ತಾಲೂಕಿನ ಪ್ರತಿಯೊಬ್ಬ ರೈತನು ಕೂಡ ಆ ಪಿ ನಂಬರ್ಗಳನ್ನೆಲ್ಲ ತಕ್ಷಿಸಿ ದಾಖಲೆಗಳು ಕರೆಕ್ಟ್ ಆಗಿರೋ ಕಡೆ ಮಾಡಿ ಎಲ್ಲರೂ ಕೂಡ ಒಬ್ಬೊಂದು ಲಂಚ ಕೊಡ್ಕೋಬಿಡಿ, ಯಾವ್ದಕ್ಕೂ ಭಾಗಿಯಾಕೋಬಿಡಿ. ಕೊಡುತ್ತಾರೆ ವಾರ ಇದೆಯಲ್ಲ, ವೈಶಾಪ್ನೆಲ್ಲ ನಿಲ್ಸ್ಬಿಡ್ತೀನಿ ಅಷ್ಟೇ. ನಾನು ಈಗೆಲ್ಲ ಸೇರಿ ಮಾಡಿ ಇವತ್ತು ನಾನು ಬಂದಿರೋದು ನಿಮ್ಗೆ ಕೃತಜ್ಞತೆ ಹೇಳಬೇಕು. ಕೊಟ್ಟಂತ ಶಕ್ತಿಗೆ ನಿಮ್ ಋಣ ತೀರ್ಸಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ನೀವು ನನಗೆ ಸಹಕಾರ ಕೊಡಬೇಕು. ಈಗ ಇನ್ನೊಂದು ದೊಡ್ಡ ಅಪಾಯ ಬಂದ್ಬಿಟ್ಟಿದೆ.
ಕೇಳಲೇ 90 ಲಕ್ಷ ಕಿತ್ತಾಕ್ಬಿಟ್ಟವ್ರೆ. ಓಟ್ ಇಲ್ಲ ಅಂದ್ರೆ ಬಸ್ ಪಾಸ್ ಇಲ್ಲ, ಓಟ್ ಇಲ್ಲ ಅಂದ್ರೆ ಗೃಹ ಜ್ಯೋತಿ ಇಲ್ಲ, ಓಟ್ ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ಇಲ್ಲ, ಓಟ್ ಇಲ್ಲ ಅಂದ್ರೆ ಅನ್ನಭಾಗ್ಯ ಇಲ್ಲ. ಹುಷಾರಾಗಿರಿ. ಇನ್ನೊಂದು 15-20 ದಿನದಲ್ಲಿ ನಿಮ್ ಮನೆ ಬಾಗಿಲಿಗೆ ನಮ್ಮ BLOಗಳು ಬಂದು ಒಂದ್ ಚೀಟಿ ಕೊಡ್ತಾರೆ, ಎನ್ಯುಮರೇಷನ್ ಫಾರಂ ಅಂತ ಕೊಡ್ತಾರೆ. ಅದನ್ನ ನೀವು ಫಿಲ್ಅಪ್ ಮಾಡಿ ನೀವು ಸೈನ್ ಹಾಕಿ ವಾಪಸ್ ಕೊಡ್ಬೇಕು. ಯಾವ್ದಾದ್ರು ದಾಖಲೆ ಇತ್ತು ಅಂದ್ರೆ ತೆಗೆದು ಕೊಡ್ಬೇಕು, ಅದನ್ನ ಕೊಡ್ಬೇಕು. ನಾನು ಅದು ಏನೇನ್ ದಾಖಲೆ ಕೊಡ್ಬೇಕು ಅಂತ ಎಲ್ಲಾ ಅಧಿಕಾರಿಗಳಿಗೆ ಹೇಳ್ತೀನಿ, ನಾನು ನಮ್ ಕಾರ್ಯಕರ್ತರಿಗೂ ಹೇಳ್ತೀನಿ. ಎಲ್ಲಾ ಪಾರ್ಟಿಯವ್ರಿಗೂ ಓಟ್ ಕೊಡ್ಸಿ, ಬರೀ ನಮ್ ಪಾರ್ಟಿ ಅವರೆಲ್ಲ ಮೋಸ ಮಾಡೋದಿಲ್ಲ. ನನಗಿನ್ನು ಮುಂದಕ್ಕೆ ಮೋಸ ಮಾಡಿದ್ರೆ ಅವ್ರ ಆತ್ಮಕ್ಕೆ ಮೋಸ ಮಾಡ್ಕೊಂಡಿದ್ವಿ. ಅದಕ್ಕೆ ಕಮಲವರೇ ನೋಡ್ಕೊಳ್ಳಿ. ನಾವು ಅವರ ಮತದಾನದ ಹಕ್ಕನ್ನ ಉಳಿಸ್ಬೇಕು. ಬೆಂಗಳೂರಲ್ಲಿರೋರು, ಡೆಲ್ಲಿಲಿರೋರು, ಮೈಸೂರಿನವರು, ಚನ್ನಪಟ್ಟಣದವರು ಎಲ್ಲೇ ಇರ್ಲಿ, ಅವ್ರ ಊರಲ್ಲೇ ಅವ್ರ ಓಟ್ ಇರ್ಬೇಕು. ಕೆಲಸ ಎಲ್ಲರೂ ಮಾಡ್ಕೊಳ್ಳಿ. ಅದಕ್ಕೆ ಎಲ್ಲರೂ ಕೂಡ ಕಂಪಲ್ಸರಿ ಅವ್ರ ಓಟನ್ನ ಉಳಿಸ್ಕೊಳ್ಬೇಕು. ಓಟು ನೀವು ಫಾರಂ ನೀವು ಕೊಡ್ಲಿಲ್ಲ ಅಂದ್ರೆ, ನಾನು ಸೇರಿ ಆ ಫಾರಂ ಸೈನ್ ಹಾಕ್ಲಿಲ್ಲ ಅಂದ್ರೆ ನನ್ನ ಓಟು ಹೊಂಟೋಯ್ತದೆ. ಇದು ತಲೆಯಲ್ಲಿ ಇಟ್ಕೊಳ್ಳಿ, ನಿಮ್ ತಲೆಯಲ್ಲಿ. ನನ್ನ ಓಟದ ಯಾರು ಕಿತ್ತಾಕ್ಬಿಡೋರು ಹಂಗಿಲ್ಲ. ಈಗ ಕಾನೂನು ಆತರ ಬೇರೆ ಇಲ್ಲ, ಯಾವ ಅಪೀಲು ಇಲ್ಲ. ಅಪೀಲು ಎಷ್ಟು ಅಪೀಲ್ ಬಂದ್ರೆ ಓಟು ಹೆಚ್ಚು ಕಮ್ಮಿ ಆಗೋಯ್ತದೆ. ಒಂಚೂರು ಹೆಸರು ಹೆಚ್ಚು ಕಮ್ಮಿ ಆದ್ರೂ ಆಗುದಿಲ್ಲ. ಇಂಥ ಕಾನೂನು ಈಗ ಬಿಜೆಪಿಯವರು ಡೆಲ್ಲಿಯಿಂದ ತಂದ್ಬಿಟ್ಟಿದ್ದಾರೆ. ನಿಮ್ಮ ಮತದಾನದ ಹಕ್ಕನ್ನ ನೀವು ಉಳಿಸ್ಕೋಬೇಕು. ನಿಮ್ಮ ಮತ ನಿಮ್ದು, ನಿಮ್ ಓಟಿನ ಹಕ್ಕು ನೀವು ಕಾಪಾಡಬೇಕು. ಆಮೇಲೆ ಓಲ್ಡ್ ಏಜ್ ಪೆನ್ಷನ್ ಯಾವುದು ಸಿಕ್ಕುದಿಲ್ಲ, ವಿಡೋ ಪೆನ್ಷನ್ ಸಿಕ್ಕುದಿಲ್ಲ, ಓಲ್ಡ್ ಏಜ್ ಪೆನ್ಷನ್ ಸಿಕ್ಕುದಿಲ್ಲ, ಯಾವ್ದು ಸರ್ಕಾರದ ಸೌಲಭ್ಯ ಯಾವುದು ಸಿಕ್ಕುದಿಲ್ಲ. ಇದು ನಿಮ್ಮ ತಲೆಯಲ್ಲಿ ಇರ್ಬೇಕು. ಅದಕ್ಕೋಸ್ಕರ ನಾನೇ ಬಂದು ನಿಮ್ಗೆ ವಿಚಾರ ತಿಳಿಸ್ಬೇಕು, ನಿಮ್ಮ ಅಭಿನಂದನೆ ಸ್ವೀಕಾರ ಮಾಡ್ಬೇಕು, ನಿಮ್ಮ ಹತ್ರ ಆಶೀರ್ವಾದ ಪಡ್ಬೇಕು, ನಿಮ್ ಕೃತಜ್ಞತೆ ಹೇಳ್ಬೇಕು ಅಂತ ಬಂದಿದ್ದೀನಿ. ನನ್ನನ್ನ ಬಿಜೆಪಿಯವರು ಕಷ್ಟ ಕಾಲಕ್ಕೆ ಸಿಕ್ಕಿದಾಗ ನಿಮ್ಮ ಪ್ರಾರ್ಥನೆ, ನಿಮ್ಮ ಪ್ರಯತ್ನ, ನಿಮ್ಮ ಹೋರಾಟ, ನಿಮ್ಮ ಛಲ ಇಡೀ ಡೆಲ್ಲಿಗಂಟ ಕಾಲಲ್ಲಿ ಚಪ್ಪಲಿ ಇದ್ದವರೆಲ್ಲ ಪಾಪ ಡೆಲ್ಲಿಗೆ ಬಂದಿದ್ರು. ಎಲ್ಲ ಪೈಟ್ ದುಡ್ಡು ಹಾಕೊಂಡು ಬಂದಿದ್ರು. ನೀವು ಪಟ್ಟಂತ ಶ್ರಮ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹೋರಾಟ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನೀವು ಪ್ರಾರ್ಥನೆ ಮಾಡಿದ್ದೀರಿ, ಅರ್ಕೆ ಮಾಡ್ಕೊಂಡಿದ್ದೀರಿ, ದೇವರಲ್ಲಿ ಕೇಳ್ಕೊಂಡಿದ್ದೀರಿ. ಯಾಕಪ್ಪ ನಮ್ ಶಿವಕುಮಾರ್ ಇಂತ ಕಷ್ಟ ಕೊಡ್ತಾವ್ರೆ ಅಂತ ಹೇಳಿ ನಾವೆಲ್ಲ ಮನೇಲಿ ತಾಯಂದಿರು, ಹಿರಿಯರು, ಯುವಕರು ಎಲ್ಲ ಕಣ್ಣಲ್ಲಿ ನೀರು ಹಾಕಿದ್ದೀರಿ. ಇದನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಕೊಟ್ಟಂತ ಶಕ್ತಿಯಿಂದಲೇ ಇವತ್ತು ರಾಜ್ಯಕ್ಕೆ ನಿಮ್ಮ ಸೇವೆಯನ್ನ ಮಾಡ್ಲಿಕ್ಕೆ ಒಂದು ಅವಕಾಶ, ಒಂದು ದೊಡ್ಡ ಹುದ್ದೆ ಸಿಕ್ಕಿದೆ. ಇಡೀ ಕನಕಪುರ ರಾಜ್ಯ ಅಲ್ಲ, ಇಡೀ ರಾಷ್ಟ್ರ, ಕರ್ನಾಟಕ ರಾಜ್ಯ ಅಲ್ಲ, ಇಡೀ ರಾಷ್ಟ್ರ ಈ ನಿಮ್ಮ ಮಗ DK ಶಿವಕುಮಾರ್ ನೋಡ್ತಾ ಇದೆ. ನಿಮ್ಮ ಮಗನ ಕಾಪಾಡಬೇಕು, ಉಳಿಸ್ಕೊಳ್ಬೇಕು, ಆಶೀರ್ವಾದ ಮಾಡಬೇಕು. ನಾನು ಕೂಡ ನಿಮ್ಗೆ ಯಾವ ರೀತಿಯ ಹೆಸರನ್ನ ಧಕ್ಕೆ ತರೋ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀನಿ. 40 ವರ್ಷದಿಂದ ನಾನು ಮಾಡ್ತಾ ಇದೀನಿ. ಇಲ್ಲೋ ಯಾರಾದ್ರೂ ಒಂದು ಸಣ್ಣ ವಿಚಾರ ಕೈ ಹಾಕಿದ್ದೀರ ನಾನು ಏನಿಲ್ಲ. ಆ ರೀತಿ ನಾನು ನಡ್ಕೊಂಡು ಹೋಗ್ತಾ ಇದೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ. ಒಂದೊಂದು ದಿನದಲ್ಲಿ ನಾನು ಯಾವ್ದಾದ್ರು ಬೇರೆ ಕಾರ್ಯಕ್ರಮ ಇಟ್ಕೊಂಡು ನಾನು ಬರ್ತೀನಿ. ಸದ್ಯಕ್ಕೆ ಸರ್ಕಾರದ ಆಡಳಿತ ಬಗ್ಗೆ ನಾನು ನೋಡ್ಬೇಕು. ಇಡೀ ರಾಜ್ಯ ಪ್ರವಾಸ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಪ್ರತಿ ವಾರ ಕ್ಯಾಬಿನೆಟ್ ಮೀಟಿಂಗ್ ಇರ್ತದೆ. ಪ್ರತಿ ಜಿಲ್ಲೆಗೂ ಕೂಡ ಹೋಗ್ಬೇಕಾಗ್ತದೆ. ಪಕ್ಷ ಸಂಘಟನೆ ಮಾಡ್ಬೇಕಾಗ್ತದೆ. 2028ಕ್ಕೆ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಮ್ಮ ಆಶೀರ್ವಾದದಿಂದ, ತಾಯಿಯ ಕಬ್ಬಾಳಮ್ಮನ ಆಶೀರ್ವಾದದಿಂದ ಅದಕ್ಕೆ ನೀವೆಲ್ಲ ಸಹಾಯ ಮಾಡ್ತಿರ್ತಾರೆ. ಎಲ್ಲ ಪಾರ್ಟಿಗಳು ಈಗ ಸೇರ್ಸ್ಕೊಳ್ಳಿ, ರಾಜಿ ಮಾಡ್ಕೊಳ್ಳಿ, ಕ್ಷಮಿಸ್ಬಿಡಿ ಅವ್ರನ್ನ. ಏನೇ ಆಗ್ಲಿ ನೀವು ಮಾಡಕ್ ಹೋಗ್ಬೇಡಿ. ತಪ್ಪು ನೀವೇ ಮಾಡಿರ್ಬೋದು, ಅವರೇ ಮಾಡಿರ್ಬೋದು. ನೀವು ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಾನು ಅವ್ರು ಕೇಳ್ಕೊಂಡು ನಿಂತೀರಿ. ಎಲ್ಲ ಬಂದು ಒಗ್ಗಟ್ಟಿನಿಂದ ಇನ್ ಮುಂದಕ್ಕೆ ಎಲೆಕ್ಷನ್ ಮಾಡ್ಕೊಂಡು ಹೋಗೋಣ, ಜನರ ಸೇವೆ ಮಾಡೋಣ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ತಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ ಇಲ್ಲಿಗೆ ನಾನು ಬಯಸ್ತಾ ಇದ್ದೇನೆ. ಈಗ ಮೂಲಾರ ಇಷ್ಟೊಂದು ಬಂಡವಾಳ ಹಾಕೊಂಡಿದ್ದೀರಾ? ಆಯ್ತು ಸ್ವೀಕಾರ ಮಾಡ್ತೀರಿ, ತಾಯಿ ಆಶೀರ್ವಾದ ಪಡ್ಕೊತೀರಿ. ಆಮೇಲೆ ಮುಂದಕ್ಕೆ ಬೇರೆ ಕಡೆ ಕಾರ್ಯಕ್ರಮ ಇದೆ, ಹೋಗ್ಬೇಕಾಗಿದೆ. ಆಮೇಲೆ ಗಲಾಟೆ ಏನಾದ್ರು ಆಯ್ತಂದ್ರೆ ಪೊಲೀಸರು ಮೇಲೆ ಲಾಠಿ ಇಟ್ಟೆ
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.